ಒಂದೇ ಒಂದು ಗುಂಡು ಹಾರಿಸದೆ ಸಣ್ಣ ಶಬ್ದವು ಹೊರಬರದಂತೆ ನೆರೆಯ ದೇಶದಲ್ಲಿ ಶತ್ರು ರಾಷ್ಟ್ರ ಹಣದಿದ್ದ ಬರೋಬ್ಬರಿ 47,000 ಕೋಟಿ ರೂಪಾಯಿಯ ಬೃಹತ್ ಸಾಮ್ರಾಜ್ಯವನ್ನು ಭಾರತ ಹೇಗೆ ಒಂದೇ ಹೊಡೆತಕ್ಕೆ ನೆಲಸಮಗೊಳಿಸಿತು. ಜಗತ್ತಿನ ಮುಂದುವರಿದ ತಂತ್ರಜ್ಞಾನಕ್ಕೆ ಅತ್ಯಂತ ಅಗತ್ಯವಿರುವ ಚೀನಾಗೆ ಸರಿಸುಮಾರು 85% ಏಕಸ್ವಾಮ್ಯವಿದ್ದ ಅಪರೂಪದ ರೇರ್ ಅರ್ಥ ಖಜಾನೆಯನ್ನು ಭಾರತ ತನ್ನ ವಶಕ್ಕೆ ತೆಗೆದುಕೊಂಡಿದ್ದು ಹೇಗೆ? ಮಯನ್ಮಾರ್ನ ಕಾಡುಗಳಲ್ಲಿ ರಕ್ತಸಿಕ್ತ ಕ್ರಾಂತಿ ನಡೆಸುತ್ತಿರುವ ಬಂಡಾಯ ಪಡೆಗಳು ಈ ಚೀನಾದ ಯೋಜನೆಗಳ ಮೇಲೆ ಬಾಂಬ್ ದಾಳಿ ನಡೆಸುತ್ತಿದ್ರೆ, ಅದೇ ಪಡೆಗಳು ಭಾರತೀಯ ನಿರ್ಮಾಣಗಳಿಗೆ ಭದ್ರತಾ ಕವಚವಾಗಿ ನಿಲ್ಲುತ್ತಿರುವುದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರದು? ಗೆಳೆಯರೆ, ಇದು ಕೇವಲ ಒಂದು ನೆರೆಹೊರೆಯ ರಾಜಕೀಯ ಕಥೆಯಲ್ಲ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ತ್ರಿಮೂರ್ತಿಗಳ ತಂಡ ಜಗತ್ತಿಗೆ ಗೊತ್ತಾಗದಂತೆ ಮಯನ್ಮಾರ್ನ ನೆಲದಲ್ಲಿ ಬರೆದ ಭಾರತದ ಹೊಸ ತಂತ್ರದ ಇತಿಹಾಸ. 2021ರಲ್ಲಿ ಮಯನ್ಮಾರ್ನಲ್ಲಿ ಮಿಲಿಟರಿ ದಂಗೆಯಾಗಿ ಸೇನೆಯು ಅಧಿಕಾರವನ್ನು ವಶಪಡಿಸಿಕೊಂಡಾಗ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ದೇಶಗಳು ತಕ್ಷಣವೇ ಮಯನ್ಮಾರ್ನ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವು ಹಾಗೂ ಮಯನ್ಮಾರನ್ನ ಜಗತ್ತಿನ ನಕ್ಷೆಯಿಂದಲೇ ಒಂಟಿ ಮಾಡುವುದಕ್ಕಾಗಿ ಪಾಶ್ಚಿಮಾತ್ಯ ದೇಶಗಳು ಹೊರಟವು. ಹಾಗೂ ಈ ಚೀನಾ ಇದನ್ನೇ ತನ್ನ ಸುವರ್ಣ ಅವಕಾಶವೆಂದು ಭಾವಿಸಿದ್ದು ಮಯನ್ಮಾರ್ ಸಂಪೂರ್ಣವಾಗಿ ತನ್ನ ಸಾಲದ ಜಾಲದಲ್ಲಿ ಸಿಲುಕಿ ತನ್ನ ಆರ್ಥಿಕ ಗುಲಾಮನಾಗ್ತದೆ ಅನ್ನೋದನ್ನ ಬೀಜಿಂಗ್ನ ಲೆಕ್ಕಾಚಾರವಾಗಿತ್ತು. ಆದರೆ ಗೆಳೆಯರೆ, ಇಲ್ಲಿ ಭಾರತ ಅತ್ಯಂತ ಪ್ರಬುದ್ಧ ಹಾಗೂ ವಾಸ್ತವಿಕ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿದ್ದು ಕೇವಲ ನೀತಿ ಬೋಧನೆ ಅಥವಾ ಆದರ್ಶದ ಮಾತುಗಳಿಂದ ದೇಶದ ಭದ್ರತೆಯನ್ನು ಕಾಯುವುದಕ್ಕಾಗಿ ಸಾಧ್ಯವಿಲ್ಲ ಅನ್ನೋದನ್ನ ಹೊಸ ದೆಹಲಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಯಾಕಂದ್ರೆ ಗೆಳೆಯರೆ, ಭಾರತದ ಭದ್ರತೆಗೆ ಮಯನ್ಮಾರ್ನ ಸ್ಥಿರತೆ ಅತಿ ಮುಖ್ಯವಾಗಿತ್ತು. ಸೊ ಇದೇ ಸಮಯದಲ್ಲಿ NSA ಅಜಿತ್ ದೋವಾಲ್ ಮಯನ್ಮಾರ್ನಲ್ಲಿ ಅತ್ಯಂತ ಗೌಪ್ಯವಾದ ದ್ವಿಮುಖ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಒಂದ್ ಕಡೆ ಭಾರತ ಮಯನ್ಮಾರ್ನ ಮಿಲಿಟರಿ ಆಡಳಿತ ಅಥವಾ ಜೂಟಾ ಜೊತೆಗೆ ನೇರ ಮತ್ತು ಸಾಂಪ್ರದಾಯಿಕ ಸಂಪರ್ಕವನ್ನು ಕಾಯ್ದುಕೊಂಡಿತ್ತು. ಮಯನ್ಮಾರ್ನ ಆಂತರಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡುವುದಿಲ್ಲ, ನಮಗೆ ನಮ್ಮ ಗಡಿ ಭದ್ರತೆ ಮತ್ತು ನೆರೆಹೊರೆಯ ಸ್ಥಿರತೆ ಮುಖ್ಯ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಇನ್ನೊಂದು ಕಡೆ ಅಜಿತ್ ದೋವಾಲ್ ಅತ್ಯಂತ ಚಾಣಾಕ್ಷತನದಿಂದ ಮಯನ್ಮಾರ್ನ ರಖೈನ್ ಮತ್ತು ಚೀನ್ ಪ್ರಾಂತ್ಯಗಳಲ್ಲಿ ಪ್ರಭಾವಶಾಲಿಯಾಗಿದ್ದ ಅರ್ಕನ್ ಆರ್ಮಿ ಹಾಗೂ ಚೀನ್ ನ್ಯಾಷನಲ್ ಫ್ರಂಟ್ ನಂತಹ ಶಸ್ತ್ರಸಜ್ಜಿತ ಬಂಡಾಯ ಗುಂಪುಗಳೊಂದಿಗೆ ಗೌಪ್ಯ ಮಾತುಕತೆ ನಡೆಸಿದರು. ಡೋವಲ್ ಅವರ ಈ ರಹಸ್ಯ ನೆಟ್ವರ್ಕ್ ಭಾರತದ ಶತಕೋಟಿ ಡಾಲರ್ ವೆಚ್ಚದ ಕಲಾದಾನ್ ಪ್ರಾಜೆಕ್ಟ್ ಸೇರಿದಂತೆ ಯಾವುದೇ ಆಸ್ತಿ ಪಾಸ್ತಿಗಳಿಗೆ ಈ ಬಂಡಾಯ ಪಡೆಗಳಿಂದ ಸಣ್ಣ ಹಾನಿಯೂ ಆಗದಂತೆ ನೋಡಿಕೊಂಡಿತ್ತು. ಹಾಗೂ ಜಗತ್ತಿನ ಯಾವುದೇ ದೇಶಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಭಾರತ ಮಯನ್ಮಾರ್ ಸೇನೆ ಮತ್ತು ಅಲ್ಲಿನ ಸ್ಥಳೀಯ ಬಂಡಾಯ ಪಡೆಗಳೆರಡರ ನಡುವೆ ಸಮಾನ ನಂಬಿಕೆಯನ್ನು ಗಳಿಸಿತ್ತು. ಒಂದ್ ಕಡೆ ಡೋವಾಲ್ ಮಯನ್ಮಾರ್ನ ನೆಲದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರೆ, ಇನ್ನೊಂದೆಡೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆಸಿಯಾನ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆಯ ವೇದಿಕೆಗಳಲ್ಲಿ ಮಯನ್ಮಾರ್ಗೆ ರಾಜತಾಂತ್ರಿಕ ರಕ್ಷಾ ಕವಚವಾಗಿ ನಿಂತರು. ಹಾಗೂ ಇಡೀ ಜಗತ್ತು ಮಯನ್ಮಾರನ್ನ ಒಂಟಿ ಮಾಡುತ್ತಿದ್ದಾಗ ಭಾರತ ತನ್ನ ನೆರೆಹೊರೆಯ ದೇಶವನ್ನ ನಿರ್ಲಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಭಾರತದ ಆಕ್ಟ್ ಈಸ್ಟ್ ನೀತಿಗೆ ಮಯನ್ಮಾರ್ ಒಂದು ರತ್ನದಂತಿರುವ ಸೇತುವೆ ಅಂತ ಜೈಶಂಕರ್ ಜಾಗತಿಕ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಟ್ರು. ಹಾಗೂ ಈ ರಾಜತಾಂತ್ರಿಕತೆಯ ಅತಿ ದೊಡ್ಡ ಫಲಿತಾಂಶ ಕಂಡು ಬಂದಿದ್ದು 2026ರ ಮೇ ತಿಂಗಳ ಕೊನೆಯಲ್ಲಿ. ಗೆಳೆಯರೆ, ಇಡೀ ಜಗತ್ತಿನ ಬಹಿಷ್ಕಾರದ ನಡುವೆಯೂ ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಹಾಗೂ ಅಧ್ಯಕ್ಷ ಮೀನ್ ಆಂಗ್ ಹೆಲೈಂಗ್ ಭಾರತದ ಬೋಧಗಯಾಗೆ ಆಗಮಿಸಿದ್ರು. ಭಾರತ ಅವರಿಗೆ ಅತ್ಯುನ್ನತ ರಾಜತಾಂತ್ರಿಕ ಗೌರವವನ್ನು ಕೂಡ ನೀಡಿತು. ಹಾಗೂ ಈ ಭೇಟಿ ಎಷ್ಟು ಪ್ರಭಾವಶಾಲಿಯಾಗಿತ್ತಂದ್ರೆ, ಮಯನ್ಮಾರ್ ಅಧ್ಯಕ್ಷರು ತಮ್ಮ ಮೊದಲ ಅಧಿಕೃತ ವಿದೇಶಿ ಪ್ರವಾಸಕ್ಕೆ ಚೀನಾವನ್ನ ಬಿಟ್ಟು ಭಾರತವನ್ನ ಆಯ್ಕೆ ಮಾಡಿಕೊಂಡ್ರು. ನವದೆಹಲಿ ಮತ್ತು ಬೋಧಗಯಾದಲ್ಲಿ ನಡೆದ ಉನ್ನತ ಮಟ್ಟದ ರಹಸ್ಯ ಸಭೆಗಳು ಬೀಜಿಂಗ್ನಲ್ಲಿ ನಡುಕ ಹುಟ್ಟಿಸಿದವು. ಹಾಗೂ ಈ ಜಿನ್ಪಿಂಗ್ಗೆ ಮಯನ್ಮಾರ್ ತನ್ನ ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಯಿತು. ಅಷ್ಟಕ್ಕೂ ಈ ಚೀನಾ ಮಯನ್ಮಾರ್ನಲ್ಲಿ ಹೂಡಿದ್ದ ಯೋಜನೆ ಆದ್ರೂ ಏನು? ಗೆಳೆಯರೆ, ಚೀನಾ ಮಯನ್ಮಾರ್ ಎಕನಾಮಿಕ್ ಕಾರಿಡಾರ್ ಅಡಿಯಲ್ಲಿ ಮಯನ್ಮಾರ್ನಲ್ಲಿ ಬರೋಬ್ಬರಿ 47,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸುರಿದಿತ್ತು. ಯಾಕಂದ್ರೆ ಒಂದ್ ವೇಳೆ ಭವಿಷ್ಯದಲ್ಲಿ ಯುದ್ಧವೇನಾದರೂ ಸಂಭವಿಸಿ ಭಾರತೀಯ ನೌಕಾಪಡೆ ಅಥವಾ ಅಮೆರಿಕ ಮಲಕಾ ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಚೀನಾದ ಕಾರ್ಖಾನೆಗಳಿಗೆ ಬೇಕಾಗುವ ಅನಿಲ ಮತ್ತು ತೈಲ ಪೂರೈಕೆ ನಿಂತು ಹೋಗ್ತದೆ. ಹಾಗೂ ಇದನ್ನ ತಪ್ಪಿಸುವುದಕ್ಕಾಗಿ ಚೀನಾ ಮಯನ್ಮಾರ್ನ ಕ್ಯಾಕ್ಫು ಬಂದರಿನಿಂದ ಚೀನಾದ ಯುನಾನ್ ಪ್ರಾಂತ್ಯದವರೆಗೆ ಸುಮಾರು 24,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೈಲ ಮತ್ತು ಗ್ಯಾಸ್ ಪೈಪ್ಲೈನ್ ಅನ್ನ ನಿರ್ಮಿಸಿತ್ತು. ಆದರೆ ಮಯನ್ಮಾರ್ನಲ್ಲಿ ಭುಗಿಲೆದ್ದ ಭೀಕರ ಅಂತರ್ಯುದ್ಧ ಈ ಪೈಪ್ಲೈನ್ ಅನ್ನ ಚೀನಾಗೆ ಗಂಟಲ ಮುಳ್ಳನ್ನಾಗಿ ಮಾಡಿತ್ತು. ಗೆಳೆಯರೆ, ಈ ಪರಿಸ್ಥಿತಿ ಹೇಗಾಯ್ತಂದ್ರೆ, ಈ ಚೀನಾ ತನ್ನದೇ ಪೈಪ್ಲೈನ್ ರಕ್ಷಿಸಿಕೊಳ್ಳುವುದಕ್ಕಾಗಿ ಮಯನ್ಮಾರ್ ಸೇನೆ ಮತ್ತು ಬಂಡಾಯ ಪಡೆಗಳೆರಡಕ್ಕೂ ಭಾರಿ ಪ್ರಮಾಣದ ರಕ್ಷಣಾ ಕಪ್ ನೀಡಬೇಕಾಯಿತು. ಇದಷ್ಟೇ ಅಲ್ಲ, ಸುಮಾರು $9 ಬಿಲಿಯನ್ ವೆಚ್ಚದ ಕುಲ್ಮಿಂಗ್ ಮಯನ್ಮಾರ್ ರೈಲ್ವೆ ಯೋಜನೆಯಂತೂ ಬಂಡಾಯ ಪಡೆಗಳ ಕಂಟಿನ್ಯೂಸ್ ದಾಳಿಯಿಂದಾಗಿ ಅರ್ಧಕ್ಕೆ ನಿಂತು ಹೋಯಿತು.
ಹಾಗೂ ಅಲ್ಲಿನ ಚೀನಿ ಇಂಜಿನಿಯರ್ಗಳು ತಮ್ಮ ಪ್ರಾಣ ಭಯದಿಂದ ಕಾಲ್ ತೆಗೆದರು. ಗೆಳೆಯರೆ, ಚೀನಾ ಮಯನ್ಮಾರ್ ಅನ್ನು ಕೇವಲ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿತ್ತು, ಅಲ್ಲಿನ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುತ್ತಿತ್ತು ಅನ್ನೋದು ಮಯನ್ಮಾರ್ ಜನರ ಭಾವನೆಯಾಗಿತ್ತು. ಆದರೆ ಭಾರತದ ಧೋರಣೆ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಭಾರತ ಮಯನ್ಮಾರ್ನಲ್ಲಿ ಆಸ್ಪತ್ರೆಗಳು, ಶಾಲೆಗಳು, ರಸ್ತೆಗಳು ಮತ್ತು IT ತರಬೇತಿ ಕೇಂದ್ರಗಳನ್ನು ನಿರ್ಮಿಸಿತು. ಹಾಗೂ ಭಾರತೀಯ ಯೋಜನೆಗಳಿಂದ ತಮಗೆ ನಿಜವಾದ ಲಾಭವಿದೆ ಅಂತ ಮಯನ್ಮಾರ್ ಜನತೆ ಮತ್ತು ಬಂಡಾಯ ಪಡೆಗಳು ಅರಿತುಕೊಂಡವು. ಹೀಗಾಗಿ ಭಾರತೀಯ ಯೋಜನೆಗಳಿಗೆ ಸಂಪೂರ್ಣ ಗೌರವ ಮತ್ತು ಭದ್ರತೆ ಸಿಕ್ಕಿತ್ತು. ಹಾಗೇನೇ ಇನ್ನು ಇಡೀ ಜಗತ್ತಿನ ತಂತ್ರಜ್ಞಾನ ಮಾರುಕಟ್ಟೆಯನ್ನು ಶೇಕ್ ಮಾಡಿರುವ ಅತ್ಯಂತ ಪ್ರಮುಖ ವಿಚಾರವೆಂದರೆ ರೇರ್ ಅರ್ತ್ ಮಿನರಲ್ಸ್ ಅಥವಾ ಅಪರೂಪದ ಖನಿಜಗಳು. ಇವತ್ತಿನ ಆಧುನಿಕ ತಂತ್ರಜ್ಞಾನ, ಸ್ಮಾರ್ಟ್ಫೋನ್ಗಳು, ಎಲೆಕ್ಟ್ರಿಕ್ ವಾಹನಗಳು, ಸೆಮಿಕಂಡಕ್ಟರ್ಗಳು ಮತ್ತು ಯುದ್ಧ ವಿಮಾನ ಕ್ಷಿಪಣಿಗಳ ರೆಡಾರ್ಗಳಿಗೆ ಈ ರೇರ್ ಅರ್ತ್ ಖನಿಜಗಳೇ ಆಧಾರ. ಪ್ರಪಂಚದಾದ್ಯಂತ ಈ ಖನಿಜಗಳ ಉತ್ಪಾದನೆ 60% ಮತ್ತು ಸಂಸ್ಕರಣೆಯ 85% ರಷ್ಟನ್ನ ಈ ಚೀನಾ ಒಂದೇ ನಿಯಂತ್ರಿಸುತ್ತಿತ್ತು. ಇದೇ ಬಲದಿಂದ ಈ ಚೀನಾ ಅಮೆರಿಕಾದಂತಹ ಮಹಾಶಕ್ತಿಗೂ ಬೆದರಿಕೆ ಹಾಕ್ತಾ ಇತ್ತು. ಆದರೆ ಗೆಳೆಯರೆ, ಜಗತ್ತಿನಲ್ಲಿ ಸಿಗುವ ಹೆವಿ ರೇರ್ ಅರ್ತ್ ಖನಿಜಗಳ ಪೈಕಿ ಅರ್ಧದಷ್ಟು ಭಾಗ ಮಯನ್ಮಾರ್ನ ಕಾಚಿನ್ ಪ್ರಾಂತ್ಯದ ಗಣಿಗಳಲ್ಲಿವೆ. ಇದುವರೆಗೆ ಚೀನಾ ಅಲ್ಲಿಂದ ಅಗ್ಗದ ದರದಲ್ಲಿ ಕಚ್ಚಾ ಖನಿಜವನ್ನ ತಂದು ತನ್ನ ದೇಶದಲ್ಲಿ ಪ್ರೊಸೆಸ್ ಮಾಡಿ ಜಗತ್ತಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇತ್ತು. ಆದರೆ ಭಾರತದ ಸರ್ಕಾರಿ ಸ್ವಾಮ್ಯದ IREL ಸಂಸ್ಥೆ ಮತ್ತು ಖಾಸಗಿ ಭಾರತೀಯ ಕಂಪನಿಗಳು ಮಯನ್ಮಾರ್ ಸರ್ಕಾರದೊಂದಿಗೆ ಚಾಣಾಕ್ಷ ಒಪ್ಪಂದವನ್ನ ಮಾಡಿಕೊಂಡವು. ಹಾಗೂ ಈಗ ಮಯನ್ಮಾರ್ನ ರೇರ್ ಅರ್ತ್ ಖನಿಜಗಳು ನೇರವಾಗಿ ಭಾರತದ ಕಾರ್ಖಾನೆಗಳನ್ನು ತಲುಪಲಿವೆ. ಮಯನ್ಮಾರ್ನಲ್ಲಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ತಂತ್ರಜ್ಞಾನ ನೀಡುವುದಾಗಿಯೂ ಕೂಡ ಭಾರತ ಭರವಸೆ ನೀಡಿದೆ. ಇದರಿಂದ ಚೀನಾದ ಮೇಲಿದ್ದ ಭಾರತದ ಅವಲಂಬನೆ ಸಂಪೂರ್ಣವಾಗಿ ಕಟ್ ಆಗುವುದಷ್ಟೇ ಅಲ್ಲದೆ ಜಾಗತಿಕ ಸಪ್ಲೈ ಚೈನ್ನಲ್ಲಿ ಭಾರತ ಚೀನಾಗೆ ಪ್ರಬಲ ಪರ್ಯಾಯವಾಗಿ ಹೊರಹೊಮ್ಮಿದೆ. ಹಾಗೂ ಈ ಒಪ್ಪಂದ ನಡೀತಾ ಇದ್ದಂತೆ ಕಂಗಾಲಾದ ಜಿನ್ಪಿಂಗ್ ಜೂನ್ ತಿಂಗಳಲ್ಲಿ ಮಯನ್ಮಾರ್ ಅಧ್ಯಕ್ಷರನ್ನ ತುರ್ತಾಗಿ ಬೀಜಿಂಗ್ಗೆ ಕರೆಸಿಕೊಂಡು 18 ಹೊಸ ಒಪ್ಪಂದಗಳ ಆಮಿಷವನ್ನ ಒಡ್ಡಿದ್ರು. ಆದ್ರೆ ಗೆಳೆಯರೆ, ಭಾರತ ಬರೆದಿದ್ದ ಮಾಸ್ಟರ್ ಪ್ಲಾನ್ ಮುಂದೆ ಈ ಚೀನಾದ ಆಟ ನಡಲೇ ಇಲ್ಲ. ಗೆಳೆಯರೆ, ಭಾರತಕ್ಕೆ ಮಯನ್ಮಾರ್ ಇಷ್ಟೊಂದು ಮುಖ್ಯವಾಗುವುದಕ್ಕಾಗಿ ಕೇವಲ ಚೀನಾ ಅಷ್ಟೇ ಕಾರಣವಲ್ಲ, ಇದರ ಹಿಂದೆ ಭಾರತದ ಈಶಾನ್ಯ ರಾಜ್ಯಗಳ ಭದ್ರತೆ ಮತ್ತು ನೆರೆಯ ಬಾಂಗ್ಲಾದೇಶದ ರಾಜಕೀಯ ಸ್ಥಿತಿಗಳು ಕೂಡ ಇವೆ. ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯದಲ್ಲಿ ಬಾಂಗ್ಲಾದೇಶ ಅತ್ಯಂತ ಸೂಕ್ಷ್ಮವಾದ ದಾಳ. ಈ ಬಾಂಗ್ಲಾದೇಶದೊಂದಿಗೆ ಭಾರತ ನಿಕಟ ಬಾಂಧವ್ಯವನ್ನು ಹೊಂದಿದ್ರೂ ರಾಜತಾಂತ್ರಿಕತೆಯಲ್ಲಿ ಯಾವತ್ತಿಗೂ ಒಂದೇ ಆಯ್ಕೆ ಮೇಲೆ ಅವಲಂಬಿತರಾಗಬಾರದು. ಯಾಕಂದ್ರೆ ಭವಿಷ್ಯದಲ್ಲಿ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಅಥವಾ ಮೂಲಭೂತವಾದಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಥವಾ ಚೀನಾದ ಪ್ರಭಾವಕ್ಕೆ ಒಳಗಾಗಿ ಬಾಂಗ್ಲಾದೇಶ ತನ್ನ ಮೂಲಕ ಭಾರತಕ್ಕೆ ನೀಡುತ್ತಿರುವ ಸಾರಿಗೆ ಸೌಲಭ್ಯಗಳನ್ನ ಬಂದ್ ಮಾಡಿದರೆ ಏನ್ ಮಾಡುವುದು? ಅದಕ್ಕಾಗಿಯೇ ಇಲ್ಲಿಯ ಮಯನ್ಮಾರ್ ಭಾರತದ ಪಾಲಿಗೆ ಬಾಂಗ್ಲಾದೇಶವನ್ನ ರಾಜತಾಂತ್ರಿಕವಾಗಿ ಕಟ್ಟು ಹಾಕುವ ಮಾಸ್ಟರ್ ಕಾರ್ಡ್ ಆಗ್ತದೆ. ಬಾಂಗ್ಲಾದೇಶ 3 ಕಡೆಯಿಂದ ಭಾರತದ ಗಡಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಆದರೆ ಅದರ 271 ಕಿಲೋಮೀಟರ್ನ ಸಣ್ಣ ಗಡಿ ಮಯನ್ಮಾರ್ ಜೊತೆಗಿದೆ. ಮಯನ್ಮಾರ್ನಲ್ಲಿ ಭಾರತದ ಪ್ರಬಲ ಮಿಲಿಟರಿ ಮತ್ತು ರಾಜತಾಂತ್ರಿಕ ಉಪಸ್ಥಿತಿ ಇದ್ರೆ ಬಾಂಗ್ಲಾದೇಶ ಯಾವತ್ತಿಗೂ ಭಾರತಕ್ಕೆ ಸವಾಲು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ದಿನ ಭಾರತ ತನ್ನ ಈಶಾನ್ಯ ರಾಜ್ಯಗಳಾದ ಮಿಜೋರಾಂ, ತ್ರಿಪುರಾಗಳಿಗೆ ಸರಕು ರವಾನಿಸಲು ಬಾಂಗ್ಲಾದೇಶದ ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಬಂದರುಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ ಭಾರತ ಈಗ ಕಲಾದಾನ್ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಮೂಲಕ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಂಡಿದೆ. ಈ ಯೋಜನೆಯಡಿ ಕೋಲ್ಕತ್ತಾ ಬಂದರಿನಿಂದ ಸಮುದ್ರ ಮಾರ್ಗವಾಗಿ ಸರಕುಗಳು ಮಯನ್ಮಾರ್ನ ಸಿಟ್ವೆ ಬಂದರನ್ನ ತಲುಪಲಿವೆ. ಅಲ್ಲಿಂದ ನದಿ ಮತ್ತು ನೂತನ ರಸ್ತೆ ವರ್ಗದ ಮೂಲಕ ನೇರವಾಗಿ ಮಿಜೋರಾಮನ್ನ ತಲುಪಲಿವೆ. ಇದರಿಂದ ಬಾಂಗ್ಲಾದೇಶದ ಮೇಲಿದ್ದ ಭಾರತದ ವ್ಯಾಪಾರಿ ಅವಲಂಬನೆ ಸಂಪೂರ್ಣವಾಗಿ ಇಲ್ಲದಂತಾಗ್ತದೆ. ಇದಷ್ಟೇ ಅಲ್ಲ, ಭಾರತದ ಭದ್ರತೆಗೆ ಅತಿ ದೊಡ್ಡ ತಲೆನೋವಾಗಿದ್ದ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಭೀತಿಗೂ ಭಾರತ ಉತ್ತರವನ್ನ ಕಂಡುಕೊಂಡಿದೆ. ಗೆಳೆಯರೆ, ಭಾರತದ ಮುಖ್ಯ ಭೂಭಾಗವು ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಹೊಂದುವುದು ಕೇವಲ 22 ಕಿಲೋಮೀಟರ್ ಅಗಲದ ಇಕ್ಕಟ್ಟಾದ ಸಿಲಿಗುರಿ ಕಾರಿಡಾರ್ ಮೂಲಕ. ಯುದ್ಧದ ಸಮಯದಲ್ಲಿ ಚೀನಾ ಇದನ್ನ ಕಟ್ ಮಾಡಿದರೆ ಈಶಾನ್ಯ ಭಾರತ ಪ್ರತ್ಯೇಕಗೊಳ್ಳುವ ಅಪಾಯವಿತ್ತು. ಆದರೆ ಮಯನ್ಮಾರ್ ಮಾರ್ಗದ ಸಿಟ್ವೆ ಬಂದರು ಮತ್ತು ಮಣಿಪುರದ ಮೊರೆಹನ್ನಿಂದ ಮಯನ್ಮಾರ್ ಮೂಲಕ ಥೈಲ್ಯಾಂಡ್ಗೆ ಸಂಪರ್ಕ ಕಲ್ಪಿಸುವ ಸುಮಾರು 10,360 ಕಿಲೋಮೀಟರ್ ಉದ್ದದ ತ್ರಿಪಕ್ಷೀಯ ಹೆದ್ದಾರಿ ಭಾರತಕ್ಕೆ ಅತ್ಯಂತ ಪ್ರಬಲವಾದ ಪರ್ಯಾಯ ಮಾರ್ಗವನ್ನ ಒದಗಿಸಿದೆ. ಒಂದ್ ವೇಳೆ ಈ ಸಿಲಿಗುರಿ ಕಾರಿಡಾರ್ ಬಂದಾದ್ರೂ ಇಡೀ ಈಶಾನ್ಯ ಭಾರತ ಮಯನ್ಮಾರ್ ಮೂಲಕ ಜಗತ್ತಿನೊಂದಿಗೆ ಸಂಪರ್ಕದಲ್ಲಿರ್ತದೆ. ಗೆಳೆಯರೆ, ಆರ್ಥಿಕ ರಂಗದಲ್ಲೂ ಕೂಡ ಭಾರತ ಚೀನಾಗೆ ಭಾರಿ ಹೊಡೆತ ನೀಡಿದೆ. ಭಾರತ ಮತ್ತು ಮಯನ್ಮಾರ್ ನಡುವೆ ವಾರ್ಷಿಕವಾಗಿ ಸುಮಾರು $1.95 ಬಿಲಿಯನ್ ವ್ಯಾಪಾರ ನಡೆಯುತ್ತದೆ. ಹಾಗೂ ಈ ವ್ಯಾಪಾರದಿಂದ ಅಮೆರಿಕನ್ ಡಾಲರ್ ಮತ್ತು ಚೀನಾದ ಯುವಾನ್ ಅನ್ನು ಹೊರಗಿಡುವುದಕ್ಕಾಗಿ
ಭಾರತ ಮತ್ತು ಮಯನ್ಮಾರ್ ರೂಪಾಯಿ ಕಿಯಾಟ್ ನೇರ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿವೆ. ಸೊ ಇದರಿಂದ ಉಭಯ ದೇಶಗಳು ತಮ್ಮ ಸ್ವಂತ ಕರೆನ್ಸಿಯಲ್ಲೇ ವ್ಯಾಪಾರ ನಡೆಸುತ್ತಿದ್ದು, ಮಯನ್ಮಾರ್ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಮತ್ತು ಶಕ್ತಿ ಗಣನೀಯವಾಗಿ ಹೆಚ್ಚಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ನೋಡಿದರೆ ಒಂದು ಕಾಲದಲ್ಲಿ ಭಾರತದ ಈಶಾನ್ಯ ಪ್ರಾಂತ್ಯದ ಉಗ್ರಗಾಮಿ ಗುಂಪುಗಳು ಮಯನ್ಮಾರ್ ಕಾಡುಗಳಲ್ಲಿ ಅಡಗಿ ಕುಳಿತು ಭಾರತೀಯ ಪಡೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದವು. ಆದರೆ ಅಜಿತ್ ದೋವಲ್ ಅವರ ಚಾಣಾಕ್ಷ ತಂತ್ರದಿಂದಾಗಿ ಭಾರತ ಮತ್ತು ಮಯನ್ಮಾರ್ ಸೇನೆ ಸೇರಿ ಆಪರೇಷನ್ ಸನ್ರೈಸ್ನಂತಹ ಜಂಟಿ ಕಾರಿಡಾರ್ ಕಾರ್ಯಾಚರಣೆಗಳನ್ನು ನಡೆಸಿ ಉಗ್ರರ ಅಡುಗು ತಾಣಗಳನ್ನು ಧ್ವಂಸಗೊಳಿಸಿದ್ದವು. ಹಾಗೂ ಇವತ್ತಿಗೆ ಮಯನ್ಮಾರ್ ತನ್ನ ಮಣ್ಣನ್ನು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬಳಸುವುದಕ್ಕೆ ಬಿಡುವುದಿಲ್ಲ ಅಂತ ಅಧಿಕೃತವಾಗಿ ನಿಂತಿದೆ. ಇದಷ್ಟೇ ಅಲ್ಲದೆ ಬಂಗಾಳ ಕೊಲ್ಲಿಯಲ್ಲಿ ಭಾರತೀಯ ನೌಕಾಪಡೆಗೆ ಬೆದರಿಕೆ ಹಾಕುವುದಕ್ಕಾಗಿ ಚೀನಾ ಮಯನ್ಮಾರ್ನ ಕೋಕೋ ದ್ವೀಪಗಳ ಬಳಿ ಕಣ್ಗಾವಲು ಕೇಂದ್ರ ಸ್ಥಾಪಿಸುವುದಕ್ಕಾಗಿ ಯತ್ನಿಸುತ್ತಿತ್ತು. ಆದರೆ ಭಾರತ ಮಯನ್ಮಾರ್ ನೌಕಾಪಡೆಯೊಂದಿಗೆ ಜಂಟಿ ಸಮರ ಅಭ್ಯಾಸಗಳನ್ನು ತೀವ್ರಗೊಳಿಸಿ ಬಂಗಾಳ ಕೊಲ್ಲಿಯಲ್ಲಿ ಚೀನಾದ ಯಾವುದೇ ನೌಕಾ ಉಪಸ್ಥಿತಿಗೆ ಅವಕಾಶವಿಲ್ಲದಂತೆ ಬಲವಾದ ತಡೆಗೋಡೆಯನ್ನು ನಿರ್ಮಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ, ಮಯನ್ಮಾರ್ ಇವತ್ತಿಗೆ ಭಾರತದ ಆಕ್ಟ್ ಈಸ್ಟ್ ನೀತಿಯ ಸುವರ್ಣ ದ್ವಾರವಾಗಿದೆ. ಚೀನಾ ಮಯನ್ಮಾರ್ ಅನ್ನು ಕೇವಲ ಸಾಲದ ಜಾಲದಲ್ಲಿ ಸಿಲುಕಿಸಿ ಬ್ಲ್ಯಾಕ್ ಮೇಲ್ ಮಾಡಲು ಯತ್ನಿಸಿ ಸೋತರೆ, ಭಾರತ ಗೌರವ, ಸಮಾನತೆ ಮತ್ತು ಪರಸ್ಪರ ಅಭಿವೃದ್ಧಿಯ ಮಾದರಿಯನ್ನು ಅಳವಡಿಸಿಕೊಂಡು ಗೆದ್ದಿದೆ. ರೇರ್ ಅರ್ತ್ ಖನಿಜಗಳ ಐತಿಹಾಸಿಕ ಒಪ್ಪಂದ, ಕಲಾದಾನ್ ಮತ್ತು ತ್ರಿಪಕ್ಷೀಯ ಹೆದ್ದಾರಿ ಯೋಜನೆಗಳು, ರೂಪಾಯಿ ಕ್ಯಾಟ್ ನೇರ ವ್ಯಾಪಾರ ಮತ್ತು ಮಯನ್ಮಾರ್ ಸೇನೆಯ ಭಾರತದ ಮೇಲಿನ ನಂಬಿಕೆ ಇವು ಕೇವಲ ಕಾಗದದ ಮೇಲಿನ ಸಾಲುಗಳಲ್ಲ. ಇವು ಏಷ್ಯಾದ ಪವರ್ ಬ್ಯಾಲೆನ್ಸ್ ಅನ್ನು ಸಂಪೂರ್ಣವಾಗಿ ಭಾರತದ ಪರವಾಗಿ ತಿರುಗಿಸಿರುವ ಭಾರತದ ಸೈಲೆಂಟ್ ಮಾಸ್ಟರ್ ಸ್ಟ್ರೋಕ್. ಯಾವುದೇ ಆರ್ಭಟವಿಲ್ಲದೆ, ಶಬ್ದವಿಲ್ಲದೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಹೇಗೆ ಕಾಯ್ದುಕೊಳ್ಳುತ್ತದೆ ಅನ್ನೋದಕ್ಕೆ ಮಯನ್ಮಾರ್ನಲ್ಲಿ ನಡೆದ ಈ ಬೆಳವಣಿಗೆಯ ಜೀವಂತ ಉದಾಹರಣೆ. ಇದು ಹೊಸ ಭಾರತ, ಮಾತಿನಲ್ಲಿ ಕಡಿಮೆ, ಕೆಲಸದಲ್ಲಿ ನೇರವಾಗಿ ಚೆಕ್ಮೇಟ್. ಸೊ ಗೆಳೆಯರೆ, ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.